ಸಿ ರೀಸೆಂಟಾಗಿ ನಮ್ಮ ಸಿಂದಗಿ ಹತ್ರ ಟೋಲ್ ನಾಕ, ನಮ್ಮ ಊರ ಹತ್ರ ಟೋಲ್ ನಾಕ ಐತಲ್ಲ, ಅಲ್ಲಿ ಬೈಕ್ ಆಕ್ಸಿಡೆಂಟ್ ಆಯಿತು. ಬೈಕ್ದು ಏನು ಮಾಡ್ದೆ, ಹೋಗಿ ಟ್ರಕ್ಕಿಗೆ ಗುಮ್ಮ. ಅದು ಆಕ್ಸಿಡೆಂಟ್ ಅಲ್ಲ, ಸುಸೈಡ್ ಮಾಡ್ಕೊಂಡ. ಸುಸೈಡ್ ಏನಕ್ಕೆ ಮಾಡ್ಕೊಂಡ್ರೆ ಅವ್ನ ಗರ್ಲ್ ಫ್ರೆಂಡ್ ಆಕಿನ ಮನೆಯವರು ಎಲ್ಲರೂ ಸೇರಿ ಅವನಿಗೆ ಬಿಡು, ಅವನಿಗೆ ದೂರ ಆಗು, ರಿಜೆಕ್ಟ್ ಮಾಡು, ಹಂಗೆ ಹಿಂಗೆ ಬ್ರೇಕಪ್ ಆಯಿತು. ಆ ಮನ್ಸಿನ ಮ್ಯಾಗ ತೊಗೊಂಡು ಹೋಗಿ ಸುಸೈಡ್ ಮಾಡ್ಕೊಂಡ. ಇದು ಒಂದೇ ಕೇಸ್ ಅಲ್ಲ, ಆಕಿ ಒಲ್ಲ ಅಂತೇಳಿ ಆ್ಯಸಿಡ್ ಹಾಕೋದು ಆಕಿನ ಮ್ಯಾಗ, ಅಥವಾ ಇವ ಒಲ್ಲ ಅಂತೇಳಿ ಪ್ರೆಗ್ನೆಂಟ್ ಆದ್ಮೇಲೆ ಮನೆ ಒಂದು ಹೋಗಿ ಅಳೋದು, ಈ ಥರ ಭಾಳ ಇನ್ಸಿಡೆಂಟ್ ಇರ್ತಾವೆ ಲವ್ ವಿಚಾರದಾಗ. ಏನೋ ಮನ್ಸಿಗೆ ತುಂಬಿಟ್ಟಿರ್ತಾರೆ ಪೂರ್ತಿ, ಅವ್ರಿಗೊಬ್ರು ಅಟ್ಯಾಚ್ ಆಗಿಬಿಟ್ಟಿರ್ತಾರೆ. ನಾನೇ 3 ಇಯರ್ಸ್ ರಿಲೇಷನ್ಶಿಪ್ನಾಗಿದ್ದೆ. ಏನು ಹುಡುಗರು ಏನು ವೀಡಿಯೋ ಗೇಮ್ ಆಡ್ತಾರೆ, ಆಟ ಸಾಮಾನ್ಯ ಆಡ್ತಾರೆ. ಆ ಟೈಮ್ ನಾ ರಿಲೇಷನ್ಶಿಪ್ನಾಗಿದ್ದೆ 3 ವರ್ಷ. ನಾ ಬ್ರೇಕಪ್ ಆದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಅಟ್ಲೀಸ್ಟ್ 4 to 5 ಇಯರ್ಸ್ ಭಾರಿ ಕರಿಯರ್ ಎಲ್ಲ ಎಕ್ಪುಟ್ ಹೋಗಿತ್ತು. ಕಾಲೇಜ್ನಾಗ ಸ್ಟಡೀಸಾಗಲಾಗಿತ್ತು, ಭಾಳ ಥಿಂಕ್ ಮಾಡ್ತೆ. ಹಂಗೆ ಹಿಂಗೆ ಮಾಡಿ ಎಲ್ಲೊಂದು ಕಡೆ ಓದಿದೆ. ಲೆಟ್ ಗೋ ಮಾಡೋದು. ಲೆಟ್ ಗೋ ಅಂದ್ರೆ ಏನು, ಬಿಟ್ಬಿಡೋದು, ಎಮೋಷ್ನಲಿ ಡಿಸ್ಅಟ್ಯಾಚ್ ಆಗೋದು, ಅಥವಾ ಏನಂತಾರೆ ನಮ್ಮ ಕರಿಯರ್ ಮೇಲೆ ಹೆಂಗೆ ಫೋಕಸ್ ಮಾಡೋದು. ಆ ಟೈಮಿಗೆ ಭಾಳ ಜನ ಅಂತಾರೆ ಕರಿಯರ್ ಮೇಲೆ ಫೋಕಸ್ ಆಗಲ್ಲ. ಲೆಟ್ ಗೋ ಹೆಂಗೆ ಮಾಡ್ಬೇಕು, ಲೆಟ್ ಗೋ ಮತ್ತು ಹೆಂಗೆ ಮಾಡ್ತೀರ. ಒಂದೇದು ನೀವು ಏನು ಮಾಡಬೇಕು, ದೇವ್ರ ಹತ್ರ ಹೋಗಿ. ನಾ ದೇವ್ರ ಮೊರೆನೇ ಹೋದೆ, ಮತ್ತೇನು ಮಾಡೋಕ್ಬಾರ್ದು. ಬೇರೆ ಆಪ್ಷನ್ ಏನು, ನೀವು ಬೇರೆ ವ್ಯಕ್ತಿಗಳ ಮುಂದೆ ನಿಮ್ದು ಏನು ಕಷ್ಟ ಹೇಳ್ಕೊತಾರೆ, ಏನು ಸಮಸ್ಯೆ ಹೋದ್ರೆ, ಎಸ್ಪೆಷಲಿ ಗಂಡಸು ನೀವು ಹೇಳ್ಕೊಳಕ್ಕೆ ಹೋಗೋದು. ನಮಗೆ ವೀಕ್ ಅನ್ಕೊಬಿಡ್ತಾರೆ, ಪೂರ್ತಿ ವೀಕ್ ಮಾಡಿಬಿಡ್ತಾರೆ ನಮ್ಗೆ ಎಲ್ಲರೂ. ಇವ ಏನು ಬಂದು ಅಳ್ಕೊತ್ ಬಂದು ನಮ್ಮ ಮುಂದೆ ಅದು ಹೇಳ್ತಾನೆ, ಇದು ಹೇಳ್ತಾನೆ, ಹಿಂಗೆ ಒಟ್ಟೆ ಹೇಳೋಕ್ಕೋಬಾರ್ದು. ಯಾರ ಮುಂದೆ ಹೇಳ್ಕೋಬಾರ್ದು. ಹುಡುಗಿರು ಆಗಿರೋದು ಹಂಗೆ ಬಿಟ್ಟು ಹೋದ, ಹಿಂಗೆ ಬಿಟ್ಟು ಹೋದ ನೀವು ಹೇಳ್ಕೋಬಾರ್ದು. ನಿಮಗೆ ಗೊತ್ತು, ಹುಡುಗಿಯರಿಗೆ ಬಂದು ಹೇಳ್ಕೊಂಡ್ರೆ ಏನಾಗ್ತಾರೆ ನಾಳೆ ನಿಮ್ಗಂತೂ ಅವ್ರ ಲೆಕ್ಕಕ್ಕೆ ಹಿಡಿಯೋದಿಲ್ಲ. ಸೊ ಲೆಟ್ ಗೋ ಏನು ಮಾಡಬೇಕು, ಹೋಗ್ಬೇಕು ದೇವ್ರ ಹತ್ರ. ನಿಮ್ದು ಏನೇನದು ಎಲ್ಲ ಪ್ರಾಬ್ಲಮ್ ಹೇಳ್ಕೋಬೇಕು. ದೇವ್ರೊಬ್ಬನೇ ಸುಮ್ಮ ಕೂತ್ ಕೇಳ್ತಾನೆ. ಡೆಫಿನೆಟ್ಲಿ ಅವ ಸುಮ್ಮ ಕೂತ್ ಕೇಳ್ದ, ಏನೂ ಆರ್ಗ್ಯೂ ಮಾಡೋದು. ಸುಮ್ಮ ಕೂತ್ ಕೇಳಿದ, ಸರಿ ಮುಗೋದಾಯ್ತು ಹೇಳಿದ್ರೆ ಅಲ್ಲಿಂದಲ್ಲೇ ಬಿಟ್ಟು ಬರೋದು. ಎಲ್ಲ ಸಮಸ್ಯೆ ಬಿಟ್ಟು ಸ್ಟಾರ್ಟಿಂಗ್ ಸಾಧ್ಯನೇ ಇಲ್ಲ. ಬಿಟ್ಟು ಇದೇನು ಸಡನ್ನಾಗಿ ಒಂದೇ ಸಲ ಹೋಗಿಬಿಟ್ಟು ದೇವ್ರ ಹತ್ರ ಇಲ್ಲ. ನಾ ಆಲ್ಮೋಸ್ಟ್ 1 ಇಯರ್ ಬರೀ ಹನುಮಾನ್ ಚಾಲೀಸ ಓದಾಗಿರ್ಬೋದು, ಏನಿಲ್ಲ ದೇವ್ರದ್ದೇನು ಮಾಡಿದೆ. ಲಾಸ್ಟಿಗೆ ನನಗೆ ಅರಿವೇನಾಯ್ತು ಅಂದರೆ, ನಾವು ನಮ್ಮ ಫ್ಯೂಚರ್ ಮೇಲೆ ಫೋಕಸ್ ಮಾಡಬೇಕು. ಲೆಟ್ ಗೋ ಅಂದರೆ ಎಲ್ಲವನ್ನ ತೊರೆದು, ಅದು ಏನು ಹೃದಯ ಇರೋ ಕೂತಿರ್ತಾರೆ, ಅಟ್ಯಾಚ್ಮೆಂಟ್ ಆಗಿರ್ತಲ್ಲ, ಆಕಿ ಬಿಟ್ಟು ಹೋದ್ಲು, ಅವ ಬಿಟ್ಟು ಹೋದ ಅಂತ ಏನು ಮಾಡಬೇಕು. ಅವ್ರ ಪಾದಕ್ಕೆ ಹಾಕಿಸಿಂದ ನಾವು ನಮ್ಮ ಫ್ಯೂಚರ್ ಕಡೆ ಲಕ್ಷ್ಯ ಇಡಬೇಕು. ನೀವು ಅವ್ರಿಗೆ ಹೇಳಬೇಕು, ನಾನು ನಮ್ಮ ಫ್ಯೂಚರ್ ಕಡೆ ಲಕ್ಷ್ಯ ಇಡತ್ತೀನಿ ಸದ್ಯ. ಅವ್ರು ಹೆಂಗೂ ಅವ್ರ ನೆನಪು ಬರಲಾರ್ದ ನೋಡ್ಕೊ, ಆ ಥರ ಹೇಳ್ತಾರೆ. ಪೂರ್ತಿ ಫ್ರಾಮ್ ದಿ ಬಾಟಮ್ ಆಫ್ ಹಾರ್ಟ್ ನೀವು ನಿಮ್ಮ ಗೋಲ್ಸಿಗೆ ಕಮಿಟ್ ಆಗಬೇಕು ಪೂರ್ತಿ. ಅಂದಾಗ ಏನಾಗ್ತದೆ, ಭಗವಂತ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟು ಮತ್ತು ಗುಡಿ ಹೊರಗೆ ಬಂದೆ, ನೋಡಮ್ಮ ಮೆಸೇಜ್ ಮಾಡಿ, ನೋಡಮ್ಮ ಅನ್ಬ್ಲಾಕ್ ಮಾಡಿದೆ ನನಗೆ, ಇಲ್ಲ ಸಾಧ್ಯ ಇಲ್ಲ. ಹಿಂಗಂದ್ರೆ ಆಗೋದಿಲ್ಲ. ಈ ಸೆಲ್ಫ್ ಲವ್ ಅಂದ್ರೇನು? ಸೆಲ್ಫ್ ಲವ್ ಅಂದ್ರೆ ನಮ್ಮನ್ನು ಪ್ರೀತಿ ಪಡೋದು. ಅದೊಂಥರ ನಮಗೆ ನಾವು ಪ್ರೀತಿ ಪಡೋದು. ಇನ್ನೊಂದೇನು, ಸಪೋಸ್ ನನ್ನಂಗೆ ಅಥವಾ ನೀವು ಭಾಳ ಚಲೋ ಜನ ಅಂದ್ರೇನು, ನಿಮ್ಗಿಂತ ಜಾಸ್ತಿ ಇನ್ನೊಬ್ರಿಗೆ ಅವ್ನಿಗೆ ಸಮಸ್ಯೆ ಅದ, ಪಾಪ ಆಕಿ ಸಮಸ್ಯೆ ಅದ, ದಿನ ಜೀವದವ್ರು ಉಕ್ಕಿರ್ಲಿಕ್ಕಂದ್ರೆ ಆಯಿತು. ಆದ್ರೆ ಬೇರೆ ಸಮಸ್ಯೆ ಅದ, ಪಾಪ ಆಕಿ ಪಾಪ, ಇವ ಪಾಪ. ಅದು ಸೆಲ್ಫ್ಲೆಸ್ ಲವ್. ಅದು ಬೇರೆಯವ್ರಿಗೋಸ್ಕರ ನಿಮ್ದೇನು ಹೃದಯ ಎಲ್ಲೋ ಸಂಬಂಧ ಓಪನ್ ಇರ್ತದೆ. ಅಯ್ಯೋ ಹಿಂಗಾಯ್ತದ, ಹಂಗಾಯ್ತು. ಆ ಪ್ರಾಣಿಗಿಂತ ಹೊಲದ ಜೀವನ ನಿಮ್ದಾಗಿರ್ತದೆ. ಹಳ್ಳಾಡ್ದು ಹೋಗ್ಬಿಟ್ಟಿರ್ತದೆ. ನಿಮ್ಮ ಫ್ಯೂಚರ್ ಎಷ್ಟು ಖರಾಬ ನಿಮಗೂ ಗೊತ್ತಿರ್ತದೆ. ಆ ಪ್ರಾಣಿ ಯಾವುದೋ ಮೂಲೆ ಕೂತು ಆ ಮೂಲೆಯೊಳಗೆ ಎಷ್ಟು ಕತ್ಲಿತ್ತು, ಅದಕ್ಕಿಂತ ಜಾಸ್ತಿ ಕತ್ಲ ನಿಮ್ಮ ಫ್ಯೂಚರ್ ಇರ್ತದೆ. ಆದರೂ ಏನಿರ್ತದೆ, ಪಾಪ ಅದು ಊಟ ಹಾಕಮ್ಮ, ನೀರು ಹಾಕಮ್ಮ. ಒಳ್ಳೇದು. ನೀವು ಬೇರೆಯವ್ರಿಗೋಸ್ಕರ ಏನೋ ಥಿಂಕ್ ಮಾಡ್ತೀರಿ, ನೀವು ತುಂಬ ಒಳ್ಳೆಯವರು, ನೀವು ಸೂರ್ಯ ಎಲ್ಲ ಹೊಂಟಿರಿ, ಎಲ್ಲರಿಗೆ ಬೆಳಕು ಕೊಡಮ್ಮಂತೀರಿ. ನಿಂದೇ ಜೀವನದಾಗ ಕತ್ಲವು, ಹೌದಲ್ಲ? ಸೆಲ್ಫ್ ಲವ್ ಅಂದ್ರೇನು? ಪ್ರಯಾರಿಟಿ ಕೊಡು. ಪ್ರಯಾರಿಟಿನಿ ಎಲ್ಲ ಇಡೀ ಜಗತ್ತಿಗೆ ಕೊಡ್ತೀವಿ. ತಂದೆ ತಾಯಿ ನಿನ್ನೆ ಯಾರು ಪ್ರೀತಿ ಮಾಡ್ತಾರಲ್ಲ ಬಾಸ್, ಅವ್ರಿಗೆ ನೀ ಪ್ರಯಾರಿಟಿ ಕೊಡು, ಭಾಳ ಬೆಸ್ಟ್. ತಪ್ಪಲ್ಲ ಅದ್ರ. ನಿನ್ನ ಕಸಿನ್ಸ್ ನಿಂಗೆ ಕೇರ್ ಮಾಡ್ತಾರೆ, ನಿನ್ನ ಕಸಿನ್ಸ್ ಬಂದು ನಿನ್ನ ಸಾಂತ್ವನ ಹೇಳ್ತಾರೆ, ಅವ್ರಿಗೆ ಸೆಲ್ಫ್ ಲವ್, ಅವ್ರಿಗೆ ಸೆಲ್ಫ್ಲೆಸ್ ಲವ್ ಕೊಡು. ಅವ್ರಿಗೆ ಹೇಳು, ನಿನ್ನ ಕಷ್ಟ ಹೇಳಿ, ಅವ್ರ ಕಷ್ಟ ನೀ ಕೇಳು. ನಿನ್ನ ಪೇರೆಂಟ್ಸ್ ಅಂತೂ ನಿನ್ನ ಜೊತೆ ಇದ್ದೇ ಇರ್ತಾರೆ. ಭಗವಂತನ ಮೇಲೆ ಪ್ರೀತಿ ಇಡ, ಭಗವಂತನ ಮೇಲೆ ನಂಬಿಕೆ ಇಡಬೇಕು. ಏನೂ ಆಗಲ್ಲ. ಏನಾದರೂ ಮಾಡಬೇಕಂದ್ರೆ ತನಗೆ ತಾನೇ ಎಲ್ಲ ಹಾಕೋತ ಹೋಗ್ಬಿಡ್ದ ಕೆಲಸಗಳು. ಪ್ರಯಾರಿಟಿ ಕೊಡು. ನಿನಗೆ ನೀ ಪ್ರಯಾರಿಟಿ ಕೊಡು. ಮೊದಲು ನೀ ಹೌದು, ನಾ ಇಲ್ಲಿ ಸಮಸ್ಯೆ ಅದೇ, ನಾನು ನನ್ನ ಸಮಸ್ಯೆಯಿಂದ ಹೊರಗೆ ಬರ್ತೀನಿ. ಒಂದು ಸಲ ಏನಾಗಿರ್ತದೆ, ಶ್ರೀಕೃಷ್ಣ ಏನು ಮಾಡಿರ್ತಾರೆ, ಇದ್ರಾಗ ಏನೋ ಹಸ್ತಿನಾಪುರದಾಗ ಪಾಂಡವ್ರಿಗೋಸ್ಕರ 5 ಹಳ್ಳಿ ಅಥವಾ ಏನೋ ಈ ಯುದ್ಧ ಹೆಂಗಾರೆ ಮಾಡಿ ಡೈವರ್ಟ್ ಮಾಡ್ಬಿಡೋಣ, ಅಥವಾ ಅದು ಯುದ್ಧನ ಹೊಟ್ಟೆ ಮಾಡ್ಸೋಕ್ಕೆ ಹೋಗ್ಬಾರ್ದು, ಹಂಗಂಗತ್ತೆ ಏನೋ ಇದು ಇಟ್ಕೊಂಡು ಹೋಗಿರ್ತಾರೆ, ಒಂದು ಡಿಮಾಂಡ್ ಇಟ್ಕೊಂಡು ಹೋಗಿರ್ತಾರೆ. ಎಲ್ಲಿ? ಹಸ್ತಿನಾಪುರ, ಕೌರವ ಹತ್ರ. ದುರ್ಯೋಧನ ಅಹಂಕಾರ,
ಅವ ಇಲ್ಲ ಆಗಲ್ಲ ಏನು ಕೊಡಲ್ಲ ತಂದುಬಿಡ್ತಾನೆ. ಅದು ಅಂದೆ ಅವ ಏನು ಮಾಡ್ತಾನೆ, ದೊಡ್ಡ ಸರಪಳಿ ಚೈನಾ ತರಿಸ್ತಾನೆ, ಭಾರಿ ದೊಡ್ಡ ಶ್ರೀಕೃಷ್ಣಗೆ ಬನ್ಸಕ್ಕೆ. ಅಟ್ಲೀಸ್ಟ್ 100 ಜನ ಸೈನಿಕರು ಇರ್ತಾರೆ ಆಯಿತು. ಅಷ್ಟು ದೊಡ್ಡದಿರ್ತದೆ, ಅದು ಎತ್ಕೊಂಡು ಬರಕತ್ತಿರ್ತಾರೆ, ಸಡನ್ನಾಗಿ ಬಿದ್ದು ಹೋಗ್ಬಿಡ್ತದೆ. ನೀವು ಏನು ಕೊಡಿರ್ತದೆ, ಕೃಷ್ಣ ಏನೂ ಮಾಡಿರಲ್ಲ. ಕೃಷ್ಣ ಏನು ಹೇಳ್ದಾನ ಆ ಟೈಮ್ನಾಗ, ದುರ್ಯೋಧನ ನಿನ್ನ ಪಾಪ ಆ ಸರಪಳಿ ಒಂಥರ ನಿನ್ನ ಪಾಪ ಇದ್ದಂಗೆ, ನಿನ್ನ ಪಾಪ ಎತ್ಕೊಳಕ್ಕೆ ನಿನ್ನ ಸೈನಿಕರಿಂದ ಸಾಧ್ಯ ಇಲ್ಲ. ನೀನು ಮಾಡಿದ್ದು ನೀನೇ ಎತ್ಕೊಂಡು ತಿರುಗಾಡ್ಬೇಕು, ನಿನ್ನ ಪಾಪನ ನೀನೇ ಎತ್ಕೋಬೇಕು. ನಿನ್ನಿಂದಾಗಿರೋ ಸಮಸ್ಯೆ ಎಕ್ಸಾಂಪಲ್ ಮುಗಿಸ್ ಸರ್ ನಿನ್ನಿಂದಾಗಿರೋ ಸಮಸ್ಯೆ ಅಥವಾ ನಿನ್ನದಾಗಿರೋ ಸಮಸ್ಯೆಗೆ ನೀನೇ ಪರಿಹಾರ ಹುಡ್ಕೊಳ್ಕೋಬೇಕು. ಅದೇ ಥರ ಮೊದಲು ಪ್ರಯಾರಿಟಿ ನಿನಗೆ ಕೊಡು. ಯು ಆರ್ ದಿ ಫಸ್ಟ್ ಪ್ರಯಾರಿಟಿ ಟು ಯು ಅಷ್ಟೇ. ಬೇರೆ ಭೈ ನಿಂದ ಬೆಂಕಿ ಎತ್ತು, ನಿಂದ ಲಂಕ ಸುಡಾತಲ್ಲಿ ಹಿಂದೆ ಇನ್ನೊಬ್ಬರು ಮನೆಗೆ ಹೋಗಿ ಇನ್ನೊಬ್ಬರು ಬಾತ್ರೂಮ್ಗೆ ಹೋಗಿ ನೀರು ಹಾಕತ್ತಿ, ಅಲ್ಲಿ ಬೆಂಕಿ ಎತ್ತತ್ತೆ ಇಲ್ಲ. ಪ್ರಯಾರಿಟಿ ಕೊಡು ನಿನಗೆ ನೀನೆ. ಸೆಲ್ಫ್ ಲವ್ ಪಾರ್ಟು ಸೆಲ್ಫ್ ಲವ್ ಪಾರ್ಟು ಮಾಡ್ಬೇಕನ್ನಿಸ್ತು ಮಾಡತ್ತೀನಿ. ಅಂದ್ರೇನು 3 ನಿಮಿಷದ ರೀಲ್ ಆಗ್ತದೆ, ಇನ್ನೊಂದು ಸ್ವಲ್ಪ ಮಾಡತ್ತೀನಿ ಕೇಳಿ. ನನಗೆ ಅವ ಪ್ರೀತಿಸಲಾಗ್ಯಾನ, ನಾನು ಅಕ್ಕಿ ಪ್ರೀತಿಸಲಾಗ್ಯಾಳ, ಅಥವಾ ನನ್ನ ಕಷ್ಟ ಅವ್ನ ಮುಂದೆ ಹೇಳ್ಕೋಬೇಕು, ಈಗಿನ ಮುಂದೆ ಹೇಳ್ಕೋಬೇಕು, ಇಂಥರೇ ಬರಬೇಕು. ಕರೆ ಹೇಳೆ ಪ್ರಯಾರಿಟಿ ಕೊಡೋದಂತರೂ ಆ ವಿಡಿಯೋದಾಗ ಮುಗೀತು. ಸೆಲ್ಫ್ ಲವ್ ಏನೊಂದೇನು ಗೊತ್ತೆ, ನಿನಗೆ ಚಂದ ಕಾಣಿಸ್ಬೇಕು, ನಿನ್ನ ಮ್ಯಾಲೆ ನಿನ್ನ ಪ್ರೀತಿ ಹುಟ್ಟಬೇಕು. ಇನ್ನೊಬ್ಬ ವಸ್ತು ಅಥವಾ ಇನ್ನೊಬ್ಬ ವ್ಯಕ್ತಿಗೋಸ್ಕರ ನಿನ್ನ ಮನಸ್ಸಲ್ಲಿ ಎಷ್ಟು ಏನೋ ಒಂದು ಕರುಣೆ ಐತಿ, ಎಷ್ಟೊಂದು ಅನುಕಂಪ ಐತಿ, ಪಾಪ ಅನಿಸೋದು. ಆ ಕರುಣೆ ಅನುಕಂಪ ನಿನ್ನ ಮ್ಯಾಗೂ ತೋರಿಸ್ಬೇಕಲ್ಲ. ಸರಿ ನೀವು ಊರಿನಲ್ಲಿ ತೋರಿಸಿ ನಂಗೆ ಅಂತ ನಿನಗೊಂದು ಲಾಸ್ಟಿಗೆ ಒಂದು ರಿಯಲೈಸ್ ಆಗ್ತದೆ, ನನಗಿಂತ ಕಷ್ಟ ಇರೋ ಜನ ಅದಾರ, ಒಬ್ರಿಗೆ ತಂದೆ ಇಲ್ಲ, ಒಬ್ರಿಗೆ ತಾಯಿ ಇಲ್ಲ, ಕಣ್ಣಿರ್ಲಾರ್ದವ್ರ ಸಮಸ್ಯೆ ನಿಂಗೆ ಭಾಳ ಲೇಟಾಗಿ ರಿಯಲೈಸ್ ಆಗ್ತದೆ. ನಿನಗಿರುವಂತಹ ಸಮಸ್ಯೆಗಳು ಟೆಂಪ್ರರಿ, ಒಂದಲ್ಲ ಒಂದಿನ ಹೋಗ್ತಾವೆ. ನೀವು ಮದುವೆ ಆಗ್ಬಿಟ್ಟೆ ಮುಗಿದು ತೊಗೊಂಬಾರೆ, ನೀನು ಯಾರೂ ಬೇಡ. ಆದ್ರೆ ಈ ಒಂದು ಪರ್ಮನೆಂಟ್ ಕಳ್ಕೊಂಡಿರ್ತಾರಲ್ಲ ಅವ್ರ ಸಮಸ್ಯೆ ನಿಂಗೆ ಗೊತ್ತಿಲ್ಲ, ಅವರಂಥ ದೊಡ್ಡ ಸಮಸ್ಯೆ ನಿನಗಿರೋ ನಿನಗೆ ಗೊತ್ತಾಗ್ತದೆ. ನಿನಗೆ ಯಾವಾಗ ಇದು ಗೊತ್ತಾಗ್ತದೆ, ಇಂಥ ಪ್ರಾಬ್ಲಮ್ ಒಂದು ಜನ ಪರ್ಮನೆಂಟ್ಲಿ ಸಮಸ್ಯೆ ತಗೋದ್ರಂತ ಗೊತ್ತಾಗ್ತಲ್ಲ, ಅವಾಗ ನಿನಗೇನು ಅನ್ನಿಸ್ತದೆ, ನಿನ್ನೂ ಸಮಸ್ಯೆಗಳು ಹಗರು ಅನ್ನಿಸ್ತಾವೆ. ಅದೇ ಥರ ಬೇರೆ ವ್ಯಕ್ತಿನೇ ಎದಗಬೇಕು. ಬೇರೆಯವ್ರಿಗೆ ತೋರಿಸುವಂಥ ಕಾಳಜಿ, ಬೇರೆಯವ್ರಿಗೆ ತೋರಿಸುವಂಥ ಪ್ರೀತಿ, ಕರುಣೆ, ಅನುಕಂಪ ನಿನ್ನ ಮೇಲೆ ನೀ ತೋರಿಸು. ಹೌದು, ನಂದು ಜೀವನ, ನಾನು ಏನೋ ಒಂದು ನನ್ನ ಪ್ರೀತಿ ಮಾಡೋ ಜನ ನನಗೆ ಎಲ್ಲೋ ಒಂದು ಕಡೆ ಎತ್ತಿರ್ತಾರೆ, ಯಾವುದೋ ಒಂದು ಗೋಲ್ ರೀಚ್ ಆಗುತ್ತೆ ನೋಡ್ಬೇಕಂತ ನಿಂತಾರೆ. ನಾಳೆ ನಿನಗೆ ಬೆನಿಫಿಟ್ ಇದೆ, ನಿನ್ನ ಗೋಲ್ ರೀಚ್ ಆದ್ರೆ ನಿನಗೆ ಪ್ರಯಾರಿಟಿ ಅಂದರೆ ನೀನು ಮೊದಲನೇ ಸ್ಥಾನದ ನಿನಗಿಡು. ಬೇರೆಯವ್ರಿಗೆ ಇಡಬೇಡ ಅಂತ ಹೇಳ್ತಿಲ್ಲ. ಬೇರೆಯವ್ರಿಗೆ ಅಂದರೆ ಏನು, ನೀ ಕರೆಕ್ಟ್ ಇದೆಯಾ, ನಿನ್ನ ಕಿಸ್ದಾಗ ಒಂದು 100 ರೂಪಾಯಿ ಅಂದಾಗ ನೀವು 10 ರೂಪಾಯಿ ಯಾರಿಗಾರ ದಾನ ಮಾಡೋದು. ನಿನ್ನ ಕಿಸ್ದಾಗೆ 10 ರೂಪಾಯಿ, ನಾನು 10 ರೂಪಾಯಿ ಕೊಟ್ಟು ಸುಮ್ಕೊಂಡಿರ್ತೀನಿ. ನೀ ಏನು ಹಾಲಕ್ಕೆ ಹೊಂಟಿ ನನಗೆ ಗೊತ್ತಿಲ್ಲ, ಹಿಂಗೆಲ್ಲ ಮಾಡ್ಕೇಸನ್ ನಿನ್ನ ಮನಸ್ಸಿಗೆ ಸಮಾಧಾನ, ನನ್ನ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾನ ನಾನು ಈ ಥರ ಮಾಡ್ದೆ. ನಾಳೆ ನಿನಗೆ ಗೊತ್ತಾಗ್ತದೆ, ನೀ ದುಡಿದ್ಲಾರ್ದೋಕೆ ನೀ ಬೇರೆಯವ್ರಿಗೆ ಕೊಟ್ಟೆ, ನಿನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸ್ತದೆ ನನಗೆ ಗೊತ್ತಾಗ್ತದೆ. ಹೌದಲ್ಲ, ನೀನು ನಿನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಕೊ. ಪಾಪನ ಎಷ್ಟೆಲ್ಲ ಜನಕ್ಕೆ ಒಳ್ಳೇದು ಅಂದ್ಕೊಂಡು, ಎಷ್ಟೆಲ್ಲ ಜನಕ್ಕೆ ಒಳ್ಳೇದು ಮಾಡೀನಿ, ನನಗೋಸ್ಕರ ನಾನು ಸ್ವಲ್ಪ ಒಳ್ಳೇದು ಮಾಡ್ಕೋಬೇಕು, ನನ್ನ ಫ್ಯೂಚರ್ ಏನು ಚಲೋ ಅದನ್ನು ಮಾಡಬೇಕು. ಸೆಲ್ಫ್ ಲವ್ ಇದೆ. ನಮ್ಮನ್ನು ನಾವು ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ ಇಡೋತಂದು. ಆಕಿ ಚಲೋ ಇದ್ದು, ಅವ ಚಲೋ ಇದ್ದ, ಉಳ್ಕಿದ್ರು ಹುಡುಗರು ಥರ ಇದ್ದಿಲ್ಲ. ನೀವು ಚಲೋ ಇದಿರೋ, ಆಕಿ ಯಾಕೆ ನೆನಪಲ್ಲತ್ತಾಗ? ನಿಮಗೆ ಗೊತ್ತಿತ್ತಲ್ಲ ನೀವು ಚೀಟಿಂಗ್ ಮಾಡಿಲ್ಲ. ಹೈಸ್ಕೂಲ್ನಾಗ ಚೀಟಿಂಗ್ ಅಂದ್ರೆ ಏನು? ಪೇಪರ್ನಾಗ ಚೀಟ್ ಮಾಡೋದು. ಕಾಲೇಜ್ನಾಗ ಚೀಟಿಂಗ್ ಅಂದ್ರೆ ಮಾಸ್ತರ ಸರ್ಪ್ರೈಸ್ ಟೆಸ್ಟ್ ಇಟ್ಬಿಡ್ತದೆ. ಡಿಗ್ರಿದ ನನಗೇನು ಗೊತ್ತಿಲ್ಲ. ಈಗ ಚೀಟಿಂಗ್ ಅಂದ್ರೆ ಏನೇನು ಬರುತ್ತೆ? ಚೀಟಿಂಗ ಅವ್ರಿಗೆ ನಂಬಂಗಿಲ್ಲ, ಇವ್ರಿಗೆ ನಂಬಂಗಿಲ್ಲ. ನಿಮಗೆ ನೀವು ನಂಬ್ರಿ, ನಿಮ್ಮನ್ನು ನೀವು ಪ್ರೀತಿ ಮಾಡೋದು ಕಲೀರಿ.